ಹಲೋ ಸ್ನೇಹಿತರೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಹೊರಗೆ ಮರಳುಗಾಡಿನ ಬಿಕಾರ ಬಿಸಿಗಾಳಿ ಮತ್ತು ಧೂಳಿನ ಬಿರುಗಾಳಿ ಅಬ್ಬರಿಸುತ್ತಿದ್ದ ದುಬೈನ ಆ ಅತ್ಯಂತ ಐಷಾರಾಮಿ ಎಮಿರೇಟ್ಸ್ ಟವರ್ಸ್ನ 100ನೇ ಮಹಡಿಯ ರಾಯಲ್ ಫ್ಲ್ಯಾಟ್ನ ಬೃಹತ್ ಗಾಜಿನ ಕಿಟಕಿಯ ಮೂಲಕ ದೂರದ ಬುರ್ಜ್ ಖಲೀಫಾ, ಕೃತಕ ದ್ವೀಪಗಳು ಮತ್ತು ಅರಬ್ಬಿ ಸಮುದ್ರದ ಸೌಂದರ್ಯವನ್ನು ಅತ್ಯಂತ ಶೂನ್ಯ ದೃಷ್ಟಿಯಿಂದ ನೋಡುತ್ತಾ ನಿಂತಿದ್ದ ಸಿದ್ಧಾರ್ಥ್ ಕಣ್ಣುಗಳಲ್ಲಿ ಕೇರಳ ಮತ್ತು ಕರ್ನಾಟಕದ ಗಡಿಯಲ್ಲಿರುವ ತನ್ನ ಹಳ್ಳಿಯ ಆ ಹಳೆಯ ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ ಮಲಯಾಳಂ ಶೈಲಿಯ ನಾಲ್ಕಟ್ಟು ತರವಾಡು ಮನೆ, ಅಲ್ಲಿನ ಹಸಿರು ಗದ್ದೆಗಳು ಮತ್ತು ಮುಂಜಾನೆ ತನ್ನ ವೃದ್ಧ ತಾಯಿ ಹಚ್ಚುತ್ತಿದ್ದ ಆ ಸುಂದರ ತುಳಸಿ ಕಟ್ಟೆಯ ನೆನಪುಗಳು ಕಣ್ಣೀರಿನ ಧಾರೆಗಳಾಗಿ ತೇಲಿ ಬಂದವು. ಹಾಗೂ ಚಿಕ್ಕ ವಯಸ್ಸಿನಲ್ಲೇ ಅಪ್ಪನ ದಿಢೀರನೆ ಸಾವು ಆ ಇಡೀ ಸಾಂಪ್ರದಾಯಿಕ ಕೃಷಿ ಕುಟುಂಬವನ್ನು ಸಾಲದ ಭೀಕರ ಸುಳಿಗೆ ತಳ್ಳಿ ಸಂಪೂರ್ಣವಾಗಿ ಬೀದಿಗೆ ತಟ್ಟಿತ್ತಾದರೂ, ಅಂತಹ ಕಡುಬಡತನದ ದಿನಗಳಲ್ಲೂ ತಾನು ಹಗಲು ಇಡೀ ಉಪವಾಸ ಬಿದ್ದು, ಮಳೆಯಲ್ಲೂ ಜ್ವರದಲ್ಲೂ ಬೇರೆಯವರ ತೋಟದಲ್ಲಿ ಕಠಿಣ ಕೂಲಿ ಕೆಲಸ ಮಾಡಿ, ತಾನು ಹರಿದ ಸೀರೆ ಹುಟ್ಟರೂ ಮಗನಿಗೆ ಕಿಂಚಿತ್ತೂ ಕಷ್ಟ ತಿಳಿಯದಂತೆ ಪ್ರೀತಿಯಿಂದ ಓದಿಸಿ ದೊಡ್ಡ ಇಂಜಿನಿಯರ್ ಮಾಡಿದ್ದು ಅವನ ಹೆತ್ತ ತಾಯಿ ಸರಸ್ವತಮ್ಮ ಆಗಿದ್ದರಿಂದ, ಆ ತಾಯಿಗೆ ಜನ್ಮದಲ್ಲಿ ಎಂದೂ ಮರೆಯಲಾಗದ ಸುಖ, ಶಾಂತಿ ಮತ್ತು ನೆಮ್ಮದಿಯ ವೃದ್ಧಾಪ್ಯವನ್ನು ನೀಡುವುದೊಂದೇ ಅವನ ಬದುಕಿನ ಏಕೈಕ ಮಹತ್ವಾಕಾಂಕ್ಷೆಯ ಕನಸಾಗಿದ್ದರಿಂದ 2 ವರ್ಷಗಳ ಹಿಂದೆ ತನಗಿಷ್ಟವಾದ ಅಂಜಲಿ ಎಂಬ ಶ್ರೀಮಂತ ಮನೆತನದ ಹುಡುಗಿಯ ಜೊತೆ ಮದುವೆಯಾದ. ತಕ್ಷಣವೇ ದುಬೈನ ಅತಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಪ್ಯಾಕೇಜಿನ ಉದ್ಯೋಗ ಸಿಕ್ಕಾಗ, ವಯಸ್ಸಾದ ತಾಯಿಯನ್ನು ಹಳ್ಳಿಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಲು ಅವನ ಮನಸ್ಸು ಕಿಂಚಿತ್ತೂ ಒಪ್ಪದಿದ್ದರೂ, ವಿಮಾನ ನಿಲ್ದಾಣಕ್ಕೆ ಹೊರಡುವ ಮುನ್ನ ಸಿದ್ಧಾರ್ಥ್ ತನ್ನ ತಾಯಿಯ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರಿಡುತ್ತಾ ಆಶೀರ್ವಾದ ಪಡೆದನು. ಆಗ ಸರಸ್ವತಮ್ಮ ಆನಂದ ಬಾಷ್ಪ ಸುರಿಸುತ್ತಾ ತನ್ನ ನಡುಗುವ ಕೈಗಳಿಂದ ಮಗನ ತಲೆಯನ್ನು ಸವರಿದಾಗ, ಅಮ್ಮ, ನನ್ನ ಜನ್ಮದಾತೃ ನೀನು. ಒಣಗಿದ ಹೊಟ್ಟೆಯಲ್ಲಿ ನನ್ನನ್ನು ಬೆಳೆಸಿದ ನಿನ್ನನ್ನು ನಾನು ಈ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ರಾಣಿಯ ತರಹ ನೋಡ್ಕೊಳ್ತೀನಿ. ನೀನು ಅಳಬೇಡ ಅಮ್ಮ ಎಂದು ಸಿದ್ಧಾರ್ಥ್ ಗದ್ಗದಿತ ಕಂಠದಿಂದ ಹೇಳಿ, ತನ್ನ ಹೆಂಡತಿ ಅಂಜಲಿಯ ಕೈಗಳನ್ನು ತಾಯಿಯ ನಡುಗುವ ಕೈಗಳ ಮೇಲಿಟ್ಟು ಭಾವೋದ್ವೇಗದಿಂದ, ಅಂಜಲಿ, ನಾನು ಹಸಿದಾಗ ತನ್ನ ರಕ್ತವನ್ನೇ ಅನ್ನವಾಗಿಸಿ ನನಗೆ ನೀಡಿದ ದೇವತೆ ನನ್ನ ತಾಯಿ. ಇಂದು ನಾನು 7 ಕಡಲು ದಾಟಿ ಹೋಗುತ್ತಿರುವುದು ಈ ನನ್ನ ತಾಯಿಯ ಕಣ್ಣೀರು ಮತ್ತು ಕಷ್ಟಗಳನ್ನು ಶಾಶ್ವತವಾಗಿ ತೀರಿಸಲು ಮಾತ್ರ. ಆದ್ದರಿಂದ ಈ 2 ವರ್ಷಗಳು ನಾನು ಬರುವವರೆಗೆ ನನ್ನ ತಾಯಿಯನ್ನು ನಿನ್ನ ಸ್ವಂತ ಹೆತ್ತ ತಾಯಿಗಿಂತಲೂ ಮಿಗಿಲಾಗಿ ಅತ್ಯಂತ ಭಕ್ತಿಯಿಂದ ಪೂಜಿಸಿ ನೋಡ್ಕೋಬೇಕು. ಒಂದು ವೇಳೆ ನನ್ನ ತಾಯಿಯ ಕಣ್ಣಲ್ಲಿ ಒಂದು ಸಣ್ಣ ಹನಿ ನೀರು ಬಂದರೂ ಅದು ದುಬೈನಲ್ಲಿರುವ ನನ್ನ ಎದೆಗೆ ನೇರವಾಗಿ ಚುಚ್ಚಿದ ಹಾಗೆ ಅರಿತುಕೋ ಎಂದಾಗ, ಅಂಜಲಿ ಅತ್ಯಂತ ಚಾಣಾಕ್ಷತನದಿಂದ ಕಣ್ಣೀರು ಹಾಕುವಂತೆ ನಟಿಸಿ ಅವನ ಎದೆಗೆ ಒರಗಿ, ಸಿದ್ದು, ನನ್ನ ಮೇಲೆ ನಿನಗೆ ಇಷ್ಟೊಂದು ಅಪನಂಬಿಕೆ? ನಿನ್ನ ತಾಯಿ ಇನ್ಮೇಲೆ ನನ್ನ ಹೆತ್ತ ತಾಯಿಯಾಗಿ ಅಲ್ವಾ? ನನ್ನ ಪ್ರಾಣ ಹೋದರೂ ನಾನು ಅಮ್ಮನ ಕಾಲಿಗೆ ಮುಳ್ಳು ತಾಗದಂತೆ ಕೋಟ್ಯಾಧಿಪತಿಯ ತರಹ ನೋಡ್ಕೊಳ್ತೀನಿ. ನೀನು ದುಬೈನಲ್ಲಿ ನೆಮ್ಮದಿಯಾಗಿ ಬಿಸ್ನೆಸ್ ಕಡೆ ಗಮನ ಹರಿಸು ಎಂದು ಪವಿತ್ರವಾದ ಭರವಸೆ ನೀಡಿದಳು. ಅಂಜಲಿಯ ಆ ಕಣ್ಣೀರು, ಆ ಸುಳ್ಳು ಪ್ರೀತಿಯ ನಟನೆ ಮತ್ತು ಕಪಟ ಭರವಸೆಯನ್ನು ಜಗತ್ತಿನ ದೊಡ್ಡ ಸತ್ಯವೆಂದು ಕುರುಡಾಗಿ ನಂಬಿಯೇ ಸಿದ್ಧಾರ್ಥ್ ದುಬೈ ವಿಮಾನ ಹತ್ತಿದನು. ಮತ್ತು ಆ ನಂಬಿಕೆಯ ಕಳೆದ 2 ವರ್ಷಗಳು ಹಗಲು ರಾತ್ರಿ ಎನ್ನದೆ ದಿನಕ್ಕೆ 20 ಗಂಟೆಗಳ ಕಾಲ ಅರಬ್ ದೇಶದ ಆ ಚಳಿಗಾಗಿ ಮತ್ತು ಸುಡುವ ಬಿಸಿಲಿನಲ್ಲಿ ರಕ್ತವನ್ನು ನೀರು ಮಾಡಿ ದುಡಿಯಲು ಅವನಿಗೆ ಸಿಂಹದಂಥ ಶಕ್ತಿಯನ್ನು ನೀಡಿತು. ಹಾಗೂ ತಾನು ಗಳಿಸಿದ ಪ್ರತಿ ತಿಂಗಳ ಕೋಟ್ಯಾಂತರ ರೂಪಾಯಿಗಳ ಸಂಪೂರ್ಣ ಸಂಬಳವನ್ನು ಹೆಂಡತಿ ಅಂಜಲಿಯ ವೈಯಕ್ತಿಕ ಬ್ಯಾಂಕ್ ಅಕೌಂಟಿಗೆ ಕಣ್ಣು ಮುಚ್ಚಿ ಜಮಾ ಮಾಡುತ್ತಿದ್ದನು. ಆದರೆ ದುಬೈನಲ್ಲಿದ್ದಾಗ ಪ್ರತಿದಿನ ಅವನು ಹೆಮ್ಮೆಯಿಂದ ತನ್ನ ಹೆತ್ತ ತಾಯಿಯ ಜೊತೆ ಮಾತನಾಡಲು ಹಳ್ಳಿಯ ಮನೆಗೆ ಅಂತಾರಾಷ್ಟ್ರೀಯ ಫೋನ್ ಕರೆ ಮಾಡಿದಾಗಲೆಲ್ಲ ಅಂಜಲಿ ಅತ್ಯಂತ ಕುತಂತ್ರದಿಂದ, ಅಮ್ಮ ಈಗಷ್ಟೇ ದೇವಸ್ಥಾನದ ಆವರಣಕ್ಕೆ ಹೋಗಿದ್ದಾರೆ, ಅಮ್ಮನಿಗೆ ಸುಸ್ತಾಗಿದೆ, ಗಾಢವಾಗಿ ಮಲಗಿದ್ದಾರೆ, ಅಮ್ಮ ನೆರೆಮನೆಯವರ ಜೊತೆ ಮಾತನಾಡುತ್ತಿದ್ದಾರೆ ಎಂದು ಪ್ರತಿ ಸಾರಿಯೂ ಒಂದಲ್ಲ ಒಂದು ನೂತನ ನೆಪಗಳನ್ನು ಸೃಷ್ಟಿಸಿ ತಾಯಿಗೆ ಫೋನ್ ಸಿಗದಂತೆ ಆಟವಾಡುತ್ತಿದ್ದಳು.
ಹಾಗೂ ತಾಯಿಯ ಮಮತೆಯ ಧ್ವನಿ ಕೇಳಲು ಸಿದ್ಧಾರ್ಥ್ ಕರುಳು ಹರಿದು ಹಂಬಲಿಸಿದಾಗಲೆಲ್ಲ ಅಂಜಲಿ ಸಿಟ್ಟಿನ ನಾಟಕವಾಡಿ, ನಿನಗೆ ನನ್ನ ಪಾತಿವ್ರತ್ಯದ ಮೇಲೆ ಮತ್ತು ನನ್ನ ಆರೈಕೆಯ ಮೇಲೆ ನಂಬಿಕೆಯಿಲ್ಲವೇ ಸಿದ್ದು? ಅಮ್ಮನಿಗೆ ಪ್ರತಿದಿನ ದುಬಾರಿ ಮಲ್ಟಿಸ್ಪೆಷಾಲಿಟಿ ಡಾಕ್ಟರ್ಗಳನ್ನು ಮನೆಗೆ ಕರೆಸಿ ತಪಾಸಣೆ ಮಾಡಿಸುತ್ತಿದ್ದೇನೆ. ಅವರಿಗಾಗಿ ಪ್ರತ್ಯೇಕ ಅಡುಗೆ ಭಟ್ಟನನ್ನು ಇಟ್ಟು ಪಂಚಭಕ್ಷ್ಯ ಪರಮಾನ್ನದ ಆಹಾರ ಮಾಡಿಕೊಡುತ್ತಿದ್ದೇನೆ. ಅಮ್ಮ ಇಲ್ಲಿ ಸ್ವರ್ಗದಲ್ಲಿದ್ದಂತೆ ಅತ್ಯಂತ ಸಂತೋಷವಾಗಿದ್ದಾರೆ ಎನ್ನುತ್ತಿದ್ದ ಹೆಂಡತಿಯ ವಿಷಪೂರಿತ ಮಾತುಗಳನ್ನು ಸಿದ್ಧಾರ್ಥ್ ದೇವವಾಣಿಯಂತೆ ನಂಬಿ ನಿಶ್ಚಿಂತನಾಗಿದ್ದನು. 2 ವರ್ಷಗಳ ಸುದೀರ್ಘ ಅವಧಿ ಮುಗಿದು ತಾಯಿಯನ್ನು ನೋಡಲು ಸ್ವದೇಶಕ್ಕೆ ಹೊರಡುವ ಮುನ್ನ ಸಿದ್ಧಾರ್ಥ್ ದುಬೈನ ಜಗತ್ಪ್ರಸಿದ್ಧ ಗೋಲ್ಡ್ ಸೋಪ್ ಮಾರುಕಟ್ಟೆಗೆ ಹೋಗಿ ತನಗಾಗಿ ಅಂದು ತನ್ನ ತಾಯಿ ಬಾಲ್ಯದಲ್ಲಿ ಕಳೆದುಕೊಂಡ ಚಿನ್ನದ ಒಡವೆಗಳಿಗೆ ಪ್ರತಿಯಾಗಿ ತನ್ನ ರಕ್ತ ಮತ್ತು ಬೆವರಿನ ಬೆಲೆ ಮನಹೊತ್ತ ಕಾಣಿಕೆಯಾಗಿ ಅತ್ಯಂತ ದುಬಾರಿ ಕೆತ್ತನೆ ಇರುವ 2 ಶುದ್ಧ ಅಪರಂಜಿ ಚಿನ್ನದ ಬಳೆಗಳನ್ನು ಮತ್ತು ತನ್ನ ತಾಯಿಯನ್ನು ದೇವತೆಯಂತೆ ನೋಡಿಕೊಳ್ಳುತ್ತಿದ್ದಾಳೆಂಬ ಪರಮ ಕೃತಜ್ಞತೆಯ ಸಂಕೇತವಾಗಿ ಹೆಂಡತಿ ಅಂಜಲಿಗಾಗಿ ಜಗತ್ತಿನ ಅತ್ಯಂತ ಅಪರೂಪದ ಬೆಲೆ ಬಾಳುವ ಅಂತಾರಾಷ್ಟ್ರೀಯ ದರ್ಜೆಯ ವಜ್ರದ ಉಂಗುರವನ್ನು ಕೊಂಡುಕೊಂಡನು. ವಿಮಾನದಿಂದ ಇಳಿದ ತಕ್ಷಣ ಸಿದ್ಧಾರ್ಥ್ ತನ್ನ ತಾಯಿಯನ್ನು ನೋಡುವ ತವಕದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಸರ್ಪ್ರೈಸ್ ನೀಡಬೇಕೆಂದು ನೇರವಾಗಿ ಟ್ಯಾಕ್ಸಿ ಮಾಡಿಕೊಂಡು ತನ್ನ ಹಳ್ಳಿಯ ಆ ಹಳೆಯ ಪ್ರೀತಿಯ ನಾಲ್ಕಟ್ಟು ಮನೆಗೆ ಬಂದು ನಿಂತಾಗ ಇಡೀ ಜಗತ್ತೇ ತಲೆಕೆಳಗಾದಂತೆ ಸಿದ್ಧಾರ್ಥ್ ದಿಗ್ಭ್ರಮೆಗೊಂಡು ಸ್ತಬ್ಧನಾಗಿ ನಿಂತನು. ಏಕೆಂದರೆ ಆ ಮನೆಯ ಭವ್ಯವಾದ ಕಬ್ಬಿಣದ ಗೇಟ್ನ ಪೇಂಟ್ ಎಲ್ಲ ಕಿತ್ತು ಹೋಗಿ ತುಕ್ಕು ಹಿಡಿದಿತ್ತು. ಐಷಾರಾಮಿಯಾಗಿರಬೇಕಾದ ಅಂಗಳವೆಲ್ಲ ಕಸಗಡ್ಡಿಗಳಿಂದ ತುಂಬಿ ಅನಾಥ ಪ್ರೇತ ಭೂಮಿಯಂತೆ ಬಿದ್ದಿತ್ತು. ಮತ್ತು ತಾನು ಕೋಟಿ ಹಣ ಕಳುಹಿಸಿ ನವೀಕರಿಸಿದ ಮನೆಯ ಮುಖ್ಯ ಬಾಗಿಲು ಸಂಪೂರ್ಣವಾಗಿ ಬೀಗ ಹಾಕಲ್ಪಟ್ಟಿತ್ತಾದರೂ ಆ ವಿಶಾಲವಾದ ತರವಾಡು ಮನೆಯ ಕತ್ತಲೆಯ ಮೂಲೆಗಳಿಲ್ಲದ ಹಳೆಯ ಕಸದ ತೋಟದಿಂದ ಯಾರೋ ತೀವ್ರವಾಗಿ ಕೆಮ್ಮುತ್ತಾ ಕಷ್ಟಪಟ್ಟು ನೆಲವನ್ನು ಕಸಗುಡಿಸುವ ದಯನೀಯವಾದ ಧ್ವನಿ ಕೇಳಿಸಿತು. ತಕ್ಷಣವೇ ಎದೆಯ ಬಡಿತ ಹೆಚ್ಚಾಗಿ ಅತ್ಯಂತ ಆತುರದಿಂದ ಸಿದ್ಧಾರ್ಥ್ ತೋಟದ ಕಡೆಗೆ ಧಾವಿಸಿದಾಗ ಅಲ್ಲಿ ನಡು ಮಧ್ಯಾಹ್ನ ಸುಡುವ ಪ್ರಖರ ಬಿಸಿಲಿನಲ್ಲಿ ಹರಿದು ಹೋಗಿದ್ದ ಹಳೆಯದೊಂದು ಸೀರೆಯನ್ನು ಉಟ್ಟುಕೊಂಡು ಅಸ್ತಮ ಕಾಯಿಲೆಯಿಂದ ತೀವ್ರವಾಗಿ ನಡುಗುತ್ತಿದ್ದ ಕೈಗಳಿಂದ ಕಸದ ಕಡ್ಡಿಗಳನ್ನು ಗುಡಿಸುತ್ತಾ ನಿಂತಿರುವುದು ಜಗತ್ತಿನಲ್ಲೇ ತಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ತನ್ನ ಹೆತ್ತ ತಾಯಿ ಸರಸ್ವತಮ್ಮ ಎಂದು ಕಣ್ಣಾರೆ ಕಂಡಾಗ ಸಿದ್ಧಾರ್ಥ್ನ ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಸ್ಫೋಟಗೊಂಡು ಶೂನ್ಯವಾದಂತಾಯಿತು. ಅಮ್ಮ ಎಂದು ಸಿದ್ಧಾರ್ಥ್ ಇಡೀ ಹಳ್ಳಿ ನಡುಗುವಂತೆ ಆರ್ತರಾವದಿಂದ ಕಿರುಚುತ್ತಾ ತಾಯಿಯ ಕಾಲಿಗೆ ಬಿದ್ದು ಮುಖವೊರೆಸಿಕೊಂಡು ತಬ್ಬಿಕೊಂಡಾಗ ಸಾಕ್ಷಾತ್ ತನ್ನ ಮಗನೇ ಕಣ್ಣ ಮುಂದೆ ಅರಮನೆಯ ರಾಜಕುಮಾರನಂತೆ ನಿಂತಿರುವುದನ್ನು ಕಂಡು ಸರಸ್ವತಮ್ಮ ದೆವ್ವ ನೋಡಿದವರಂತೆ ಬೆಚ್ಚಿಬಿದ್ದು ಕಣ್ಣೀರಿನ ಧಾರೆ ಹರಿಸುತ್ತಾ, ಸಿದ್ದು, ನನ್ನ ಕಂದ, ನನ್ನ ಪ್ರಾಣವೇ, ನೀನು ಯಾವಾಗ ಬಂದೆಪ್ಪ? ನಿನಗೆ ದುಬೈನಲ್ಲಿ ತೊಂದರೆಯಾಗಲಿಲ್ಲ ತಾನೆ ಎಂದು ತನ್ನ ನಡುಗುವ ಕೈಗಳಿಂದ ಮಗನ ಮುಖ ಸವರಿ ವಿಲವಿಲನೆ ಹಂಡಿದರು. ಸಿದ್ಧಾರ್ಥ್ ಅತ್ಯಂತ ಆಕ್ರೋಶ ಮತ್ತು ದುಃಖದಿಂದ ತಾಯಿಯನ್ನು ಕರೆದುಕೊಂಡು ತೋಟದ ಕತ್ತಲೆಯ ಮೂಲೆಯಲ್ಲಿದ್ದ ಹಳೆಯ ಹಸುಗಳ ಕೊಟ್ಟಿಗೆಯ ತಗಡಿನ ಶೆಡ್ ಕಡೆಗೆ ನಡೆದಾಗ ಅಲ್ಲಿ ಸಿಮೆಂಟ್ ನೆಲದ ಮೇಲಿದ್ದ ಹಳೆಯದೊಂದು ಹರಿದ ಈಚಲ ಚಾಪೆ, ಅದರ ಪಕ್ಕದಲ್ಲಿ ನೊಣಗಳು, ತಟ್ಟೆಯಲ್ಲಿದ್ದ ಒಣಗಿದ ಹಳಸಿದ ಅನ್ನ ಮತ್ತು ಹುಳಿ ಬಂದ ಗಂಜಿ ನೀರನ್ನು ಕಂಡು ಅವನ ಒಡಲು ಉರಿದು ಕರುಳು ಚುರುಕಂದಿತು. ಅಮ್ಮ, ನೀನು ಈ ನರಕದಲ್ಲಿ ಯಾಕೆ ಮಲಗಿದ್ಯಾ? ಕೋಟಿ ಖರ್ಚು ಮಾಡಿದ ಒಳಗಿನ ರಾಜ್ಮಹಲ್ ರೂಮುಗಳು ಏನಾದವು? ಆ ಅಂಜಲಿ ಎಲ್ಲಿದ್ದಾಳೆ ಎಂದು ಸಿದ್ಧಾರ್ಥ್ ಕೋಪದ ಜ್ವಾಲಾಮುಖಿಯಾಗಿ ನಡುಗುತ್ತಾ ಕೇಳಿದಾಗ ಸರಸ್ವತಮ್ಮ ತೀವ್ರವಾಗಿ ಹೆದರುತ್ತಾ ಮಗನ ಕೈ ಹಿಡಿದು, ಅದು ಸಿದ್ದು, ನನ್ನ ಚಿನ್ನ, ನನ್ನ ಕಂದ, ಅಂಜಲಿಯನ್ನು ತಪ್ಪು ತಿಳಿಯಬೇಡ. ಒಳಗಡೆ ನೀನು ಕಳುಹಿಸಿದ ಹಣದಿಂದ ದೊಡ್ಡ ಇಂಟೀರಿಯರ್ ಮಾರ್ಬಲ್ ಕೆಲಸ ನಡೆಯುತ್ತಿದೆಯಂತೆ. ಅಲ್ಲಿನ ಸಿಮೆಂಟ್ ಧೂಳು ನನಗೆ ಅಸ್ತಮ ತರಿಸುತ್ತದೆ ಎಂದು ನನ್ನ ಆರೋಗ್ಯದ ಮೇಲಿನ ಕಾಳಜಿಯಿಂದ ನನ್ನನ್ನು ಇಲ್ಲಿಗೆ ಶಿಫ್ಟ್ ಮಾಡಿದಳು. ಆದರೆ ಇಲ್ಲಿ ತೋಟದ ಗಾಳಿ ತುಂಬ ತಂಪಾಗಿದೆ ಮಗನೇ. ಆಕೆ ದೊಡ್ಡ ಶ್ರೀಮಂತರ ಮನೆತನದವಳು. ಅವಳ ಹೈ ಸೊಸೈಟಿ ಫ್ರೆಂಡ್ಸ್ ಮತ್ತು ಕಿಟ್ಟಿ ಪಾರ್ಟಿಯವರು ಮನೆಗೆ ಬಂದಾಗ ನಾನು ಈ ಹರಿದ ಬಟ್ಟೆಯಲ್ಲಿ ಮತ್ತು ಕೆಮ್ಮುತ್ತಾ ಒಳಗೆ ಬಂದರೆ ಅವಳಿಗೆ ಜಗತ್ತಿನ ಮುಂದೆ ಅವಮಾನ ಆಗುತ್ತಿದೆಯಂತೆ.
ಅವಳು ನನ್ನನ್ನು ನೋಡಿದರೆ ಅವಳ ಫ್ರೆಂಡ್ಸ್ ನಗುತ್ತಾರಂತೆ. ಅದಕ್ಕೆ ನಾನೇ ಇಲ್ಲಿಗೆ ಬಂದೆ. ನೀನು ದುಬೈನಲ್ಲಿ ಆತಂಕಗೊಂಡು ಕೆಲಸ ಹಾಳು ಮಾಡಿಕೊಳ್ಳಬಾರದು ಎಂದು ನಾನು ನಿನಗೆ ಫೋನ್ನಲ್ಲಿ ಏನೂ ಹೇಳಲಿಲ್ಲಪ್ಪ ಎಂದು ಮುಗ್ಧತೆಯಿಂದ ರೋಧಿಸಿದರು. ತಾನು ದುಬೈನಲ್ಲಿ ರಕ್ತ ಹರಿಸಿ ಕಳುಹಿಸಿದ ಲಕ್ಷಾಂತರ ರೂಪಾಯಿಗಳಿಂದ ಅಂಜಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರೆ, ತನ್ನ ಹೆತ್ತ ತಾಯಿ ಸ್ವಂತ ಮನೆಯಲ್ಲೇ ಅನಾಥ ಭಿಕ್ಷುಕಿ ಹಾಗೂ ಜೀತದಾಳಿಗಿಂತ ಹೀನಾಯವಾಗಿ ಬದುಕುತ್ತಿರುವುದನ್ನು ಕಂಡು ಸಿದ್ಧಾರ್ಥನ ಕಣ್ಣುಗಳು ರಕ್ತವರ್ಣದ ಕೆಂಡವಾದವು ಮತ್ತು ಅವನು ತಾಯಿಯ ಕೈಯನ್ನು ಅತ್ಯಂತ ಗೌರವದಿಂದ ಗಟ್ಟಿಯಾಗಿ ಹಿಡಿದು ನೇರವಾಗಿ ಅರಮನೆಯಂತಿದ್ದ ಮುಖ್ಯ ಬಾಗಿಲಿನ ಕಡೆಗೆ ನಡೆದು, ಬಾಮ್ಮ ಒಳಗೆ. 2 ವರ್ಷ ನಾನು ಹೆಂಡತಿಯೆಂದು ನಂಬಿ ಎದೆಗೆ ಬಾಚಿಕೊಂಡಿದ್ದು ಹೆಣ್ಣನ್ನಲ್ಲ, ನನ್ನ ತಾಯಿಯ ರಕ್ತ ಕುಡಿಯಲು ಬಂದ ಸಾಕ್ಷಾತ್ ಕಾಲಸರ್ಪವನ್ನು ಎಂದು ಸಿಂಹದಂತೆ ಗರ್ಜಿಸಿದನು. ಮನೆಯ ಬೀಗವನ್ನು ತನ್ನಲ್ಲಿದ್ದ ಹಳೆಯ ಕೀಲಿಯಿಂದ ಬಲವಂತವಾಗಿ ಮುರಿದು ಒಳಗೆ ಕಾಲಿಡುತ್ತಿದ್ದಂತೆ ಇಡೀ ಹಾಲಿನಲ್ಲಿ ಸೆಂಟ್ರಲ್ ಎಸಿಯ ಹಿತಕರವಾದ ತಂಪು ಮತ್ತು ವಿದೇಶಿ ದುಬಾರಿ ಪರ್ಫ್ಯೂಮ್ನ ಸುಗಂಧದ ವಾಸನೆ ಹರಡಿತು. ಹಾಗೂ ಹಾಲಿನ ಮಧ್ಯದಲ್ಲಿ ಅಂಜಲಿ ಮತ್ತು ಅವಳ 3 ಆಧುನಿಕ ಶ್ರೀಮಂತ ಸ್ನೇಹಿತರು ಕುಳಿತು ದುಬಾರಿ ವಿದೇಶಿ ಮದ್ಯ ಹಾಗೂ ಮಾಂಸಾಹಾರದ ತಿಂಡಿಗಳನ್ನು ತಿನ್ನುತ್ತಾ, ನೋಡಿದ್ರಾ ಫ್ರೆಂಡ್ಸ್, ನನ್ನ ಐಷಾರಾಮಿ ಅರಮನೆ. ಆ ಹಳೆ ಹಳ್ಳಿಯ ಮುದುಕಿ ಅತ್ತೆಯನ್ನು ಶಾಶ್ವತವಾಗಿ ತೋಟದ ಹಳೆ ಶೆಡ್ಗೆ ತಳ್ಳಿದ್ದೀನಿ. ಅವಳಿದ್ದರೆ ನನಗೆ ನನ್ನ ಮಾಡರ್ನ್ ಲೈಫ್ ಎಂಜಾಯ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಅವಳ ಮುಖ ನೋಡಿದರೆ ನನಗೆ ವಾಂತಿ ಬರುತ್ತೆ. ಹಳ್ಳಿಯ ಹಳೆ ಮುದುಕಿಯರು ಮನೆಯಲ್ಲಿದ್ದರೆ ಸ್ಟೇಟಸ್ ಹಾಳಾಗುತ್ತೆ ಎಂದು ತಿರಸ್ಕಾರದಿಂದ ನಗುತ್ತಿದ್ದರು ಮತ್ತು ಅವಳ ಫ್ರೆಂಡ್ಸ್ ಕೂಡ ಜೋರಾಗಿ ಅಟ್ಟಹಾಸಗೈಯುತ್ತಿದ್ದರು. ಆ ಅಹಂಕಾರದ ನಗುವಿನ ಮಧ್ಯಕ್ಕೆ ಸಿದ್ಧಾರ್ಥ ತನ್ನ ತಾಯಿಯ ಕೈ ಹಿಡಿದು ಯಮನಂತೆ ಹಾಲಿನ ಮಧ್ಯಕ್ಕೆ ಎಂಟ್ರಿ ಕೊಟ್ಟಾಗ ಅಂಜಲಿ ತೀವ್ರ ಕೋಪದಿಂದ ಎದ್ದು ನಿಂತು ಸಿದ್ಧಾರ್ಥನನ್ನು ಗಮನಿಸದೆ, ಮುದುಕಿ, ನಿನಗೆ ಎಷ್ಟು ನಾಯಿಗೆ ಹೇಳಿದ ಥರ ಹೇಳಿದ್ರೂ ಬುದ್ಧಿ ಬರಲ್ವಾ? ಮರ್ಯಾದೆಯಿಂದ ಆ ಗೋಬರ್ ಶೆಡ್ಗೆ ತೊಲಗು ಎಂದು ಕಿರುಚಿದಳು. ಆದರೆ ಅವಳ ಮಾತು ಮುಗಿಯುವ ಮುನ್ನವೇ ಕತ್ತಲಲ್ಲಿ ಕಣ್ಣುಗಳಲ್ಲಿ ಪ್ರಳಯದ ಬೆಂಕಿ ಉಗುಳುತ್ತಾ ನಿಂತಿದ್ದ ತನ್ನ ಗಂಡ ಸಿದ್ಧಾರ್ಥನನ್ನು ನೋಡಿ ಅವಳ ಕೈಯಲ್ಲಿದ್ದ ದುಬಾರಿ ಕ್ರಿಸ್ಟಲ್ ಗ್ಲಾಸ್ ಕೆಳಕ್ಕೆ ಬಿದ್ದು 100 ಚೂರುಗಳಾಗಿ ಪುಡಿಯಾಯಿತು ಮತ್ತು ಅವಳ ಮುಖದ ಬಣ್ಣ ಸಂಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಸಿದ್ಧಾರ್ಥ್ ತುಂಬ ಇರಿಟೇಟ್ ಆಗಿ ಮತ್ತು ಶಾಂತವಾಗಿ ಸಾಲಾಗಿ ಆ ಕೋಟ್ಯಾಂತರ ರೂಪಾಯಿಗಳ ಐಷಾರಾಮಿ ವಸ್ತುಗಳನ್ನು ನೋಡಿ ತನ್ನ ತಾಯಿಯನ್ನು ತಂದು ಆ ಇಟಾಲಿಯನ್ ವಿನ್ಯಾಸದ ಅತಿ ದುಬಾರಿ ಸೋಫಾದ ಮೇಲೆ ದೇವತೆಯಂತೆ ಕೂರಿಸಿ, ಅಂಜಲಿ, ರಿಪೇರಿ ಮತ್ತು ಇಂಟೀರಿಯರ್ ನಡೆದಿದ್ದು ಮನೆಯೊಳಗಲ್ಲ, ಬದಲಿಗೆ ನನ್ನ ತಾಯಿಯ ಜೀವಂತ ಶವದ ಮೇಲೆ ಎಂದು ನನಗೆ ಇಷ್ಟು ಬೇಗ ಗೊತ್ತಿರಲಿಲ್ಲ ಎಂದು ನುಡಿದನು. ಆಗ ಅಂಜಲಿ ತಕ್ಷಣ ತನ್ನ ಕಪಟ ಬುದ್ಧಿಯಿಂದ ನಡುಗುತ್ತಾ, ಸಿದ್ದು, ಅದು ಅಮ್ಮನಿಗೆ ತೋಟದ ಹಸಿರು ಮತ್ತು ನೈಸರ್ಗಿಕ ಗಾಳಿ ಇಷ್ಟ ಅಂತ ಅವರೇ ಹಠ ಮಾಡಿ ಹೋದ್ರು, ನಾನೇನು ಮಾಡಿಲ್ಲ ಎಂದು ಮತ್ತೆ ಸುಳ್ಳು ಹೇಳಲು ಬಂದಾಗ, ಮುಚ್ಚೆ ಬಾಯಿ ರಾಕ್ಷಸಿ, ನಿನ್ನ ಕತ್ತಿನಲ್ಲಿ ಹೊಳೆತಿರುವ ಈ ವಜ್ರದ ಹಾರಕ್ಕಿಂತ ನನ್ನ ತಾಯಿಯ ಕಾಲ ಕೆಳಗಿನ ಮಣ್ಣಿಗೆ ಬೆಲೆ ಇದೆ ಎಂದು ಇಡೀ ಮನೆ ನಡುಗುವಂತೆ ಕಿರುಚಿದ ಸಿದ್ಧಾರ್ಥ್ ತನ್ನ ಬ್ಯಾಗ್ನಿಂದ ಆ ದುಬಾರಿ ಚಿನ್ನದ ಬಳೆಗಳನ್ನು ತೆಗೆದು ತಾಯಿಯ ಕೈಗೆ ಪ್ರೀತಿಯಿಂದ ತೊಡಿಸಿ, ನಂತರ ಆ ಕೋಟಿ ರೂಪಾಯಿಯ ವಜ್ರದ ಉಂಗುರವನ್ನು ಅಂಜಲಿಯ ಮುಖಕ್ಕೆ ಬಲವಾಗಿ ಎಸೆದು, ನಿನಗೆ ತಂದ ಉಡುಗೊರೆ ಇಲ್ಲಿದೆ, ಆದರೆ ಇದನ್ನು ಮುಟ್ಟುವ ಯೋಗ್ಯತೆ ಮತ್ತು ಅರ್ಹತೆ ನಿನ್ನಂತಹ ವಂಶವಿಷಕ್ಕೆ ಕಿಂಚಿತ್ತೂ ಇಲ್ಲ ಎಂದನು. ಅಂಜಲಿ ತಕ್ಷಣ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಜೋರಾಗಿ ಅಳುತ್ತಾ ಕಣ್ಣೀರಿನ ಹೊಸ ನಾಟಕ ಶುರು ಮಾಡಿದಾಗ ಸಿದ್ಧಾರ್ಥ್ ವಿಕಟವಾಗಿ ಗಹಗಹಿಸಿ ನಕ್ಕು, ದುಬೈನಲ್ಲಿ ಕೂತು ನಿನ್ನ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ ಮತ್ತು ನಿನ್ನ ಈ ಐಷಾರಾಮಿ ಕ್ಲಬ್ಗಳ ಟ್ರಾನ್ಸಾಕ್ಷನ್ ಅನ್ನು ನಾನು ಟ್ರ್ಯಾಕ್ ಮಾಡ್ತಿದ್ದೆ. ನನ್ನ ತಾಯಿಯ ಚಿಕಿತ್ಸೆಗೆ ಮತ್ತು ಆಹಾರಕ್ಕೆ ಅಂತ ನಾನು ಕಳುಹಿಸಿದ ಕೋಟ್ಯಾಂತರ ರೂಪಾಯಿಗಳನ್ನು ನೀನು ನಿನ್ನ ಕಾಮ ಹಾಗೂ ಅಹಂಕಾರದ ಆಡಂಬರಕ್ಕೆ ಖರ್ಚು ಮಾಡ್ತಿದ್ಯಾ? ಈ ಕ್ಷಣಕ್ಕೆ ನಮ್ಮ ಮದುವೆಯ ಕಾನೂನುಬದ್ಧ ಸಂಬಂಧ ಮುಕ್ತಾಯವಾಗಿದೆ. ಇನ್ನು 1 ಗಂಟೆಯೊಳಗೆ ನೀನು ತೊಟ್ಟಿರುವ ಬಟ್ಟೆಯಲ್ಲೇ ಈ ಮನೆಯಿಂದ ಹೊರಗೆ ಹೋಗಬೇಕು ಎಂದು ಆರ್ಡರ್ ಮಾಡಿದನು. ಆಗ ಅಂಜಲಿ ತನ್ನ ಅಸಲಿ ನೈಜ ರೂಪವನ್ನು ಹೊರಹಾಕಿ ಅತ್ಯಂತ ಕ್ರೂರವಾಗಿ ನಗುತ್ತಾ, ನೀನು ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಲು ಕಾನೂನುಬದ್ಧವಾಗಿ ಸಾಧ್ಯವೇ ಇಲ್ಲ ಸಿದ್ದು. ನೀನು ದುಬೈನಿಂದ ಕಳುಹಿಸಿದ ಸಂಪೂರ್ಣ ಹಣದಿಂದ ಇಡೀ 4 ಜಮೀನು ಮತ್ತು ಅರಮನೆಯಂಥ ಮನೆಯನ್ನು ಕೊಂಡುಕೊಂಡಿರುವುದು ಹಾಗೂ ಬ್ಯಾಂಕ್ನಲ್ಲಿದ್ದ ಹಣ ಇರುವುದು ನನ್ನ ಒಬ್ಬಳದೇ ವೈಯಕ್ತಿಕ ಹೆಸರಿನಲ್ಲಿ.
ಭಾರತದ ಕಾನೂನಿನ ಪ್ರಕಾರ ಈ ಆಸ್ತಿಯ ಸಂಪೂರ್ಣ ಒಡತಿ ನಾನು ಯಾರನ್ನು ಬೇಕಾದರೂ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ, ಯಾರನ್ನು ಬೇಕಾದರೂ ಹೊರಗೆ ಹಾಕುತ್ತೇನೆ. ಆದ್ದರಿಂದ ನೀನು ಮತ್ತು ನಿನ್ನ ಆ ಭಿಕ್ಷುಕಿ ತಾಯಿ ಈ ಕ್ಷಣವೇ ನನ್ನ ಮನೆಯಿಂದ ಹೊರಗೆ ಹೋಗಿ ಬೀದಿಯಲ್ಲಿ ನಿಲ್ಲಬೇಕು ಎಂದು ಕಣ್ಣು ಕೆಂಪು ಮಾಡಿ ಅಹಂಕಾರದಿಂದ ಕೂಗಿದಾಗ ಸಿದ್ಧಾರ್ಥನ ಮುಖದಲ್ಲಿ ಯಾವುದೇ ಆತಂಕ ಅಥವಾ ಭಯ ಇರಲಿಲ್ಲ. ಬದಲಿಗೆ ಅವನು ಮತ್ತಷ್ಟು ವಿಕಟವಾಗಿ ನಗುತ್ತಾ ತನ್ನ ಬ್ಯಾಗ್ನಿಂದ ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಇಂಟರ್ಪೋಲ್ ಅಧಿಕೃತ ಸೀಲ್ ಇರುವ ಅಸಲಿ ಆದೇಶದ ಪೇಪರ್ ಹೊರತೆಗೆದ. ಸಿದ್ಧಾರ್ಥ್ ಅಂಜಲಿಯ ಮುಖಕ್ಕೆ ಆ ಕಪ್ಪು ಪೇಪರ್ ಎಸೆದು, ಅಂಜಲಿ, ನೀನು ಹೆಜ್ಜೆ ಇಡುವ ಮೊದಲೇ ನಾನು 10 ಹೆಜ್ಜೆ ಮುಂದೆ ಇಟ್ಟಿದ್ದೆ. ನೀನು ನನ್ನ ತಾಯಿಯನ್ನು ಮಾತನಾಡಿಸಲು ಬಿಡದ ಮೊದಲ ತಿಂಗಳಿನಲ್ಲೇ ನನಗೆ ನಿನ್ನ ಕುತಂತ್ರದ ಬುದ್ಧಿಯ ಮೇಲೆ ತೀವ್ರ ಸಂಶಯ ಬಂದಿತ್ತು. ಅದಕ್ಕಾಗಿಯೇ ಕಳೆದ 1.5 ವರ್ಷದಿಂದ ನಾನು ದುಬೈನಿಂದ ನಿನ್ನ ಅಕೌಂಟಿಗೆ ಕಳುಹಿಸುತ್ತಿದ್ದ ಪ್ರತಿಯೊಂದು ರೂಪಾಯಿಯೂ ನನ್ನ ಸ್ವಂತ ದುಡಿದ ಸಂಬಳವಾಗಿರಲಿಲ್ಲ. ಬದಲಿಗೆ ದುಬೈನ ಮುಸ್ಲಿಂ ಶೇಖ್ಗಳ ಅಡಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಶೆಲ್ಫ್ ಕಂಪನಿಗಳ ಹೆಸರಿನಲ್ಲಿ ನಾನು ತಂದಿದ್ದ ಕಪ್ಪು ಹಣದ ಬಿನಾಮಿ ಲೋನ್ ಅಥವಾ ವಿದೇಶಿ ಸಾಲದ ಹಣವಾಗಿತ್ತು. ನೀನು ಆ ಸಾಲದ ಹಣದಿಂದ ನನ್ನನ್ನು ವಂಚಿಸಿ ಕೊಂಡುಕೊಂಡ ಈ ಇಡೀ ಅರಮನೆ, ಐಷಾರಾಮಿ ಕಾರುಗಳು ಮತ್ತು ನಿನ್ನ ಮೈಮೇಲಿರುವ ಪ್ರತಿಯೊಂದು ಒಡವೆಯೂ ಇಂಟರ್ನ್ಯಾಷನಲ್ ಮನಿ ಲಾಂಡ್ರಿಂಗ್ ಮತ್ತು ಫ್ರಾಡ್ ಆ್ಯಕ್ಟ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ಕ್ಷಣವೇ ಸರ್ಕಾರದ ವಶಕ್ಕೆ ಸೀಜ್ ಮಾಡಲ್ಪಟ್ಟಿದೆ ಮತ್ತು ಈ 15 ಕೋಟಿ ರೂಪಾಯಿಗಳ ವಿದೇಶಿ ಸಾಲದ ಸಂಪೂರ್ಣ ಹೊಣೆಗಾರಿಕೆ ಮತ್ತು ಕಾನೂನು ಶಿಕ್ಷೆ ಕೇವಲ ನಿನ್ನ ಹೆಸರಿನಲ್ಲಿದೆ. ಈಗ ನೀನು ಈ ಮನೆಯ ಕೋಟ್ಯಾಧಿಪತಿ ಒಡತಿಯಲ್ಲ, ಬದಲಿಗೆ ಇಡೀ ಜೀವನವನ್ನು ಕತ್ತಲೆಯ ಜೈಲಿನಲ್ಲಿ ಕಳೆಯಲಿರುವ ಅತ್ಯಂತ ಭೀಕರ ಆರ್ಥಿಕ ಅಪರಾಧಿ ಮತ್ತು ಸಾಲಗಾರ್ತಿ. ನಿನ್ನ ತಂದೆ ತಾಯಿ ಕೂಡ ಈ ಸಾಲದ ಶ್ಯೂರಿಟಿ ಹಾಕಿದ್ದರಿಂದ ಅವರ ಆಸ್ತಿಯು ನಾಳೆ ಹರಾಜಾಗಲಿದೆ ಎಂದು ಗಡುಗಿದಾಗ ಅಂಜಲಿಯ ಕಾಲ ಕೆಳಗಿನ ಭೂಮಿ ಸಂಪೂರ್ಣವಾಗಿ ಕುಸಿದು ಹೋಯಿತು. ತಕ್ಷಣವೇ ಮನೆಯೊಳಗೆ ನುಗ್ಗಿದ ಕ್ರೈಮ್ ಬ್ರಾಂಚ್ ಪೊಲೀಸರು ಮತ್ತು ಇಂಟರ್ಪೋಲ್ ಅಧಿಕಾರಿಗಳು ಅಂಜಲಿ ಮತ್ತು ತಾನು ಮಾಡಿದ ಮೋಸದ ಬಲೆಯಲ್ಲಿ ತಾನೇ ಸಿಲುಕಿ ಕೋಟ್ಯಾಂತರ ಸಾಲದ ಸುಳಿಗೆ ಸಿಲುಕಿದ್ದನ್ನು ಕಂಡು ಅವಳ ಮೈ ಮೇಲಿದ್ದ ಒಡವೆಗಳನ್ನು ಕಿತ್ತುಕೊಂಡು ಕೈಗೆ ಕಬ್ಬಿಣದ ಕೋಳ ತೊಡಿಸಿ ಜೈಲಿಗೆ ಎಳೆದೊಯ್ಯುವಾಗ ಅವಳು ಸಿದ್ಧಾರ್ಥ್ ಮತ್ತು ತಾಯಿಯ ಕಾಲಿಗೆ ಬಿದ್ದು ರಕ್ತದ ಕಣ್ಣೀರಿಡುತ್ತಾ ಕ್ಷಮೆಗಾಗಿ ಬೇಡಿಕೊಂಡರೂ ಸಿದ್ಧಾರ್ಥ್ ತಿರುಗಿ ನೋಡದೆ ಹೆತ್ತ ತಾಯಿಯ ಕಣ್ಣೀರು ಒರೆಸಿದನು. ಬದಲಿಗೆ ಅದೇ ತಾಲೂಕಿನ ಪಕ್ಕದಲ್ಲಿ ತಾನು ತನ್ನ ಹೆತ್ತ ತಾಯಿಯಾದ ಸರಸ್ವತಮ್ಮನವರ ಹೆಸರಿನಲ್ಲಿ ತನ್ನ ಅಸಲಿ ಸ್ವಂತ ಬೆವರಿನ ದುಡ್ಡಿನಿಂದ ರಹಸ್ಯವಾಗಿ ಖರೀದಿಸಿದ ಕಾಯಲ್ ತೀರದ ಅತ್ಯಂತ ಸುಂದರವಾದ ಪ್ರಕೃತಿಯ ಸ್ವರ್ಗದಂತಹ ಶ್ವೇತ ಬಂಗಲೆಗೆ ತಾಯಿಯನ್ನು ಅತ್ಯಂತ ಗೌರವದಿಂದ ರಾಜಕುಮಾರಿಯಂತೆ ಕರೆದುಕೊಂಡು ಹೋದನು. ಅಲ್ಲಿ ಸರಸ್ವತಮ್ಮನಿಗೆ ಜಗತ್ತಿನ ಎಲ್ಲ ಆಧುನಿಕ ಐಷಾರಾಮಿ ಸೌಕರ್ಯಗಳನ್ನು ನೀಡಿ ಅವರ ಆಸೆಯಂತೆ ಆ ಹಳ್ಳಿಯ ಬಡಜನರಿಗಾಗಿ ಉಚಿತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಅನಾಥಾಶ್ರಮವನ್ನು ತೆರೆದನು. ಹಾಗೂ ಅಂದು ತಾಯಿಯನ್ನು ಶೆಡ್ನಲ್ಲಿ ನೋಡಿ ಹಾಸ್ಯ ಮಾಡಿ ವಿಕೃತ ಆನಂದ ಪಟ್ಟಿದ್ದ ಊರಿನವರೆಲ್ಲ ಇಂದು ತಾಯಿಯ ಮಹೋನ್ನತ ಗುಣಕ್ಕೆ ಮತ್ತು ಸಿದ್ಧಾರ್ಥನ ಮಾತೃಭಕ್ತಿಗೆ ತಲೆಬಾಗಿ ಅವರ ಕಾಲಿಗೆ ಬಿದ್ದು ಕ್ಷಮೆ ಹಾಗೂ ಗೌರವ ಸೂಚಿಸಿದರು. ಕೆಲವೇ ತಿಂಗಳುಗಳಲ್ಲಿ ಸಿದ್ಧಾರ್ಥ್ ಮತ್ತು ತಾಯಿಯ ಜೀವನಕ್ಕೆ ಲಕ್ಷ್ಮಿ ಎಂಬ ಮುಗ್ಧ ಹಳ್ಳಿಯ ಸುಸಂಸ್ಕೃತ ಹೆಣ್ಣುಮಗಳು ಹೆಂಡತಿಯಾಗಿ ಬಂದಳು. ಅವಳು ಸರಸ್ವತಮ್ಮನನ್ನು ಸ್ವಂತ ತಾಯಿಗಿಂತ ಹೆಚ್ಚಾಗಿ ಆರೈಕೆ ಮಾಡಿದಳು ಮತ್ತು ಸಿದ್ಧಾರ್ಥ್ನ ಜೀವನ ಮತ್ತೆ ನಂದನವನದ ಸ್ವರ್ಗವಾಯಿತು. ಅದೇ ಸಮಯದಲ್ಲಿ ಜೈಲಿನಲ್ಲಿದ್ದ ಬೇಲ್ ಸಿಗದೆ ಕೋರ್ಟ್ ಮತ್ತು ಸಾಲದ ಸುಳಿಗೆ ಸಿಲುಕಿದ ಅಂಜಲಿ ರಸ್ತೆಯಲ್ಲಿ ಭಿಕ್ಷುಕಿಗಿಂತ ಹೀನಾಯ ಸ್ಥಿತಿಗೆ ತಲುಪಿದಳು. ದುರಾಸೆಗೆ ಬಿದ್ದು ಹೆತ್ತ ತಾಯಿಯನ್ನು ನೋಯಿಸಿದರೆ ಭಗವಂತನು ಹೇಗೆ ಪಾಠ ಕಲಿಸುತ್ತಾನೆ ಎಂಬುದಕ್ಕೆ ಈ ರೋಮಾಂಚನಕಾರಿ ಕಥೆಯೇ ಸಾಕ್ಷಿ. ನಿಮಗೆ ಈ ಕಥೆಯ ಅಸಲಿ ಟ್ವಿಸ್ಟ್ ಹೃದಯಕ್ಕೆ ಮುಟ್ಟಿದರೆ ದಯವಿಟ್ಟು ಈ ಕಥೆಯನ್ನು ಈಗಲೇ ಲೈಕ್ ಮಾಡಿ. ಇಂತಹ ಮತ್ತಷ್ಟು ಅದ್ಭುತ ಮತ್ತು ರೋಮಾಂಚನಕಾರಿ ಭಾವುಕ ಕಥೆಗಳಿಗಾಗಿ ನಮ್ಮ ಕನ್ನಡ ಲೈಫ್ ಸ್ಟೋರೀಸ್ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.